ಸೊ ಹಾಯ್ ಫ್ರೆಂಡ್ಸ್, ಹಲೋ ನಮಸ್ಕಾರ. ಎಲ್ಲರೂ ಹೆಂಗದಿರಪ್ಪ? ಎಲ್ಲರೂ ಆರಾಮದಿರ್ತೇಳಿ ಅನ್ಕೊಂಡು ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡತ್ನು. ವಿಡಿಯೋದ ಉದ್ದೇಶ ತಮ್ಮನೆಲ್ಲ ನೋಡೇ ಇರ್ತೀರಿ. ಯೂಟ್ಯೂಬ್ ಬಗ್ಗೆ ಎರಡು ಡೌಟ್ ಇರ್ತಾವೆ ಎಲ್ಲರಿಗೂ. ಎರಡು ಡೌಟ್ ಬಗ್ಗೆ ಇವತ್ತಿನ ಒಂದು ವಿಡಿಯೋದಾಗ ಕ್ಲಾರಿಟಿ ತೊಗೊಂಬರತ್ನು. ವಿಡಿಯೋ ಭಾಳ ಇಂಟ್ರೆಸ್ಟಿಂಗ್ ಐತಿ. ಕೊಟ್ಟರು ಪ್ಲೀಸ್ ಹೇಳತ್ನು, ಪೇಷನ್ಸಿಂದ ಈ ಒಂದು ವಿಡಿಯೋನ ನೋಡಿರಿ. ಮತ್ತು ಈ ಒಂದು ವಿಡಿಯೋನ ಪೂರ್ತಿಯಾಗಿ ಪೇಷನ್ಸಿಂದ ನೋಡಿದ ಮೇಲೆ ವಿಡಿಯೋನ ಇಷ್ಟ ಆತಪ್ಪ ಅಂದ್ರೆ ನಿಮ್ಮ ಒಂದು ಫ್ರೆಂಡ್ ಸರ್ಕಲ್ನಾಗ ಈ ಒಂದು ವಿಡಿಯೋನ ಶೇರ್ ಮಾಡಿರಿ. ಯಾರೆಲ್ಲ ಯೂಟ್ಯೂಬ್ ಇದಾರಲ್ಲ ಅವ್ರಿಗೂ ಕೂಡ ಗೊತ್ತಾಗಲಿ ಈ ಒಂದು ಟಾಪಿಕ್, ಈ ಒಂದು ಪ್ರಾಬ್ಲಮ್, ಈ ಒಂದು ಡೌಟ್ ಬಗ್ಗೆ ಕ್ಲಾರಿಟಿ ಅನ್ನೋದು ಗೊತ್ತಾಗಲಿ. ವಿಷಯಕ್ಕೆ ಬರೋನು. ಒಂದನೇ ಡೌಟ್ ಬಂದುಬಿಟ್ಟು ಯಾವ್ದು ಅನ್ನೋದು ತಮ್ಮನೇಲಿನಾಗ ಹೇಳಿನಿ. ಆ ಒಂದು ಡೌಟ್ ಒಂದೇ ಬಂದುಬಿಟ್ಟು, ನೀವು ಒಂದು ದಿನಕ್ಕೆ 3 ವಿಡಿಯೋ ಅಪ್ಲೋಡ್ ಮಾಡ್ಬೋದನ್ನ, 3 ವಿಡಿಯೋನ ಅಪ್ಲೋಡ್ ಮಾಡ್ಬೋದನ್ನ. ಸಾರಿ ಕರೆಕ್ಟಾಗಿ ಹೇಳೋಕ್ಕಾಗಲ್ದು. ಒಂದು ದಿನಕ್ಕೆ ನೀವು 3 ವಿಡಿಯೋ ಅಷ್ಟನ್ನು ಅಪ್ಲೋಡ್ ಮಾಡ್ಬೋದನ್ನ ಅಂತೇಳಿ ಇವತ್ತಿನ ಒಂದು ವಿಡಿಯೋ ಐತಿ. ಮತ್ತು ಇದೊಂದು ಒಂದೇ ಪ್ರಾಬ್ಲಮ್ ಇದೆ. ಒಂದೇ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಹೇಳೋದಾದ್ರೆ, ನಿಮಗೆ ಇನ್ನೊಂದು ಗೊತ್ತಿರಲಿ, ನೀವು 5 ವಿಡಿಯೋನೂ ಅಪ್ಲೋಡ್ ಮಾಡ್ಬೋದು, 10 ವಿಡಿಯೋನೂ ಅಪ್ಲೋಡ್ ಮಾಡ್ಬೋದು, ಏನೂ ಕೂಡ ಅಭ್ಯಂತರ ಇಲ್ಲ. ಈಗ ಕೇಳಿರ್ಬೋದು ನೀವು, ನ್ಯೂಸ್ ಚಾನಲ್ ಬರ್ತಾವೆ. ನ್ಯೂಸ್ ಚಾನಲ್ ಈಗ TV9 ಆಗಿರ್ಬೋದು, BTV ಆಗಿರ್ಬೋದು, ದಿಗ್ವಿಜಯ ಆಗಿರ್ಬೋದು, ಸುವರ್ಣ ನ್ಯೂಸ್ ಆಗಿರ್ಬೋದು, ಅಂದರೆ TV5 ಆಗಿರ್ಬೋದು. ಈ ಥರ ಇದು ಕನ್ನಡದಾಗ ರಗಡ ಬರ್ತಾವೆ. ಬೇರೆ 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 ರಾಜ್ಯದಾಗ ರಗಡ ಬರ್ತಾವೆ. ನ್ಯೂಸ್ ಚಾನಲ್ದಾಗ ಬಂದುಬಿಟ್ಟು ನೀವು ಅವ್ರು ನೋಡಿರ್ಬೋದು, ಅವ್ರು ಒಂದು ದಿನಕ್ಕೆ ಎಷ್ಟು ವೀಡಿಯೋ ಅಪ್ಲೋಡ್ ಮಾಡ್ತಾರೆ ಅಂತೇಳಿ. ಅವರು ಒಂದು ದಿನಕ್ಕೆ 50ರಿಂದ 100 ವೀಡಿಯೋ ಅಪ್ಲೋಡ್ ಮಾಡ್ತಾರಂದ್ರೂ ನಾವು ನಂಬಬೇಕಾಗತ್ತೆ. ಅವರು ಹೆಂಗೆ ಅಂತೇಳಿ ನಾನು ಕೇಳ್ಬೋದು. ಯೂಟ್ಯೂಬ್ ಅಲ್ಗಾರಿದಮ್ ಅನ್ನೋ ಒಂದು ಸಿಸ್ಟಮ್ ಐತಿ. ಆ ಒಂದು ಸಿಸ್ಟಮ್ದಾಗ ಬರೀ 3 ವೀಡಿಯೋ ಅಪ್ಲೋಡ್ ಮಾಡುತ್ತೆ ಅವ್ರು ಹೇಳ್ತಾರೆ. ಅಂದ್ರೆ ನ್ಯೂಸ್ ಚಾನಲ್ದವ್ರಿಗೆ ಹೇಳ್ತಾರೋ ಇಲ್ಲೋ, ಮತ್ತು ಅವ್ರಿಗೆ ಸಪ್ರೇಟ್ ರೂಲ್ಸ್ ಐತಿ ಅಂತ ನಾನು ಕೇಳ್ಬೋದು. ಅವ್ರಿಗೂ ಏನು ಸಪ್ರೇಟ್ ರೂಲ್ಸ್ ಇಲ್ಲ, ಅವ್ರಿಗೂ ಕೂಡ ಅದೇ ಒಂದು ಅಪ್ಡೇಟ್, ಅದ ಒಂದು ರೂಲ್ಸನ್ನ ಅನ್ವಯ ಆಕೈತಿ. ಅವ್ರದ್ದು ವಿಡಿಯೋಗಳು ಹೆಂಗೆ ವೈರಲ್ ಆಕವತ್ತು ನನಗೆ ಕೇಳ್ಬೋದು. ಅವರು ಆಡಿಯನ್ಸ್ಗಳ್ನ ಕಾಯ್ಕೊಂಡಿರ್ತಾರೆ, ಅಂದ್ರೆ ಬಿಲ್ಡ್ ಮಾಡಿರ್ತಾರೆ. ಬಿಲ್ಡ್ ಅಂದ್ರೆ ಏನೋ ಕಾಯ್ಕೊಂಡಿರ್ತಾರೆ ಅಂದಂಗೆ. ಅವ್ರದ್ದಾದಂಥ ಒಂದು ಪವರ್ ಇರ್ತೈತಿ ಸೋಷಿಯಲ್ ಮೀಡಿಯಾದಾಗ. ಅವ್ರದ್ದಾದಂಥ ಒಂದು ಆಡಿಯನ್ಸ್ ಅಟ್ರಾಕ್ಟ್ ಮಾಡುವಂಥ ಒಂದು ಪವರ್ ಇರ್ತೈತಿ. ಆ ಒಂದು ಪವರ್ನ ಯೂಸ್ ಮಾಡಿ ಅವರು ಒಂದು ದಿನಕ್ಕೆ 100 ವಿಡಿಯೋ ಅಪ್ಲೋಡ್ ಮಾಡಿದ್ರು ಆಡಿಯನ್ಸ್ಗಳು ಅವರ ಒಂದು ವಿಡಿಯೋಕ್ಕಾಗಿ ಕಾಯ್ತಿರ್ತಾರೆ. ಮತ್ತು ಅವರ ಒಂದು ವಿಡಿಯೋಗಳನ್ನ ವೀಕ್ಷಣೆ ಮಾಡ್ತಿರ್ತಾರೆ. ಮತ್ತು ಅವ್ರ ತಮ್ಮನೆಲ್ಲ ಮತ್ತು ಅವರ ಒಂದು ಎಲ್ಲ ಥರ ಸಿಸ್ಟಮನ್ನು ಆ ಥರ ಇರ್ತೈತೆ. ಅವ್ರ ನೀಟ್ನೆಸ್ನ ಕಾಯ್ಕೊಂಡಿರ್ತಾರೆ. ಅವರ ಒಂದು ಫ್ಯಾನ್ಸ್ನ, ಅವ್ರ ಒಂದು ಕ್ರೇಜನ್ನ ಅವರು ಬಿಟ್ಕೊಂಡಿರ್ತಾರೆ. ಅವ್ರದ್ದಾದಂಥ ಒಂದು ಫ್ಯಾನ್ಸ್ ಕ್ರೇಜನ್ನ ಅವರು ಪಡ್ಕೊಂಡಿರ್ತಾರೆ. ಹೀಗಾಗಿ ನ್ಯೂಸ್ ಚಾನಲ್ದಾಗ ಅವರು ಒಂದು ದಿನಕ್ಕೆ 100 ವಿಡಿಯೋ ಅಪ್ಲೋಡ್ ಮಾಡಿದ್ರು ಆಡಿಯನ್ಸ್ಗಳು ನೋಡ್ತಾರೆ. 200 ವಿಡಿಯೋ ಅಪ್ಲೋಡ್ ಮಾಡಿದ್ರು ಆಡಿಯನ್ಸ್ಗಳು ನೋಡ್ತಾರೆ. ಅಟ್ಲೀಸ್ಟ್ ಒಂದು 100ರಿಂದ 200 ಮಂದಿ ಅನ್ಕೋರು ಬಿಡಂಗೇ ಇಲ್ಲ. ಯಾಕಪ್ಪ ಅಂದ್ರೆ ಅವ್ರಿಗೆ ಬರೀ ನ್ಯೂಸ್ ಬೇಕಾಗಿರ್ತೈತಿ. ನ್ಯೂಸ್ನವರು ನೋಡೋ ಸಲಾಗಿ, ತಿಳ್ಕೋ ಸಲಾಗಿ ಚಾನಲ್ಗಳಿಗೆ ವಿಸಿಟ್ ಕೊಡ್ತಿರ್ತಾರೆ ಆಡಿಯನ್ಸ್ಗಳು. ಇದು ನಮಗೆಲ್ಲ ಗೊತ್ತಿರೋ ವಿಷಯ ತಿಳ್ಕೊತನು. ಇದು ಕೂಡ ಅಷ್ಟೊಂದು ದೊಡ್ಡ ಡೌಟ್ ಏನಲ್ಲ. ನ್ಯೂಸ್ ಬಗ್ಗೆ ಕ್ಲಾರಿಟಿ ತಿಳ್ಕೊಂಡ್ರಿ. ಈಗ ಇನ್ನು ನೀವು ಕೂಡ 5ರಿಂದ 10 ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ಬೋದು. ಆದರೆ ನಿಮ್ಮದಾದಂಥ ಒಂದು ಆಡಿಯನ್ಸ್, ನಿಮ್ಮದಾದಂಥ ವ್ಯೂವರ್ಸ್ಗಳನ್ನ ನೀವು ಬಿಲ್ಡ್ ಮಾಡಿರ್ಬೇಕು. ಅದಕ್ಕಾಗಿ ನೀವು ಬಿಲ್ಡ್ ಮಾಡೋಕೆ ನಿಮ್ಮ ಕಡೆ ಅಷ್ಟೊಂದು ಜನ ಹೇಳ್ಕೋಷ್ಟು ಬಿಲ್ಡ್ ಆಗಿರೋಂಗಿಲ್ಲ. ಅದಕ್ಕಾಗಿ ನಾವು 2ರಿಂದ 3 ವಿಡಿಯೋಗಳನ್ನ ಅಪ್ಲೋಡ್ ಮಾಡಬೇಕಾಗತ್ತೆ ಅಷ್ಟೇ. ಯಾಕಪ್ಪ ಅಂದ್ರೆ ಸಜೆಷನ್ ಆಗೋ ಸಲಾಗಿ. ಸಜೆಷನ್ನ 2ರಿಂದ 3. ಯೂಟ್ಯೂಬ್ ಸಿಸ್ಟಮ್ ಐತಿ ಒಂದು ಅಲ್ಗಾರಿದಮ್ ಅಂತೇಳಿ. ಆ ಒಂದು ಅಲ್ಗಾರಿದಮ್ ಅನ್ನೋ ಸಿಸ್ಟಮ್ ಯಾವ ಥರ ವರ್ಕ್ ಮಾಡ್ತೈತಪ್ಪ ಅಂದ್ರೆ, ನಿಮ್ಗೆ ಇನ್ನೊಂದು ಗೊತ್ತಿರಲಿ, ಒಂದು ದಿನಕ್ಕೆ ಅದು 3 ವಿಡಿಯೋ ಒಂದು ಚಾನಲಿಂದ ತೊಗೋತೈತಿ ಪಬ್ಲಿಷ್ ಮಾಡೋಕ್ಕಂತೇಳಿ. ಇದು ಒಂದನೇ ಡೌಟಿಗೆ ಕ್ಲಾರಿಟಿ ಸಿಕ್ಕೈತೆ ತಿಳ್ಕೊತನು. ಇನ್ನು 2ನೇ ಒಂದು ಡೌಟಿಗೆ ಬರೋನು. 2ನೇ ಒಂದು ಡೌಟಿಗೆ ಏನಪ್ಪ ಅಂದ್ರೆ, ನೀವು ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ಬೋದನ್ನ, ಅಂದ್ರೆ ಡೈಲಿಯಾಗಿ ವಿಡಿಯೋಗಳನ್ನ ಅಪ್ಲೋಡ್ ಮಾಡಲಿಲ್ಲ ಅಂದ್ರೆ ಏನಾಕೈತಿ ಅಂದ್ರೆ, ಡೈಲಿ ವಿಡಿಯೋಗಳನ್ನ ಅಪ್ಲೋಡ್ ಮಾಡೋದ್ರಿಂದ ಏನು ಬೆನಿಫಿಟ್ ಐತೆ ಅನ್ನೋದು ಹೇಳ್ತೀನಿ. ಆಮೇಲೆ ನಿಮ್ಗೆ ಅದ ಗೊತ್ತಾಕತಿ, ನೀವು ತಿಳ್ಕೊತೀರಿ ಆಟೋಮೆಟಿಕ್ಲಿ. ಒಂದೇ ಬಂದುಬಿಟ್ಟು ಬ್ರೌಸ್ ಫ್ಯೂಚರ್ದಾಗ ಆಲ್ಮೋಸ್ಟ್ ಅಲ್ಲ ಎಷ್ಟು ಮಂದಿ ನಿಮ್ಮ ಒಂದು ಚಾನಲ್ದಾಗ ವಿಸಿಟ್ ಕೊಟ್ಟರೆ ನಿಮ್ಮ ಒಂದು ವಿಡಿಯೋಗಳು ನೋಡ್ತಿರ್ತಾರಲ್ಲ, ಅವ್ರು ಅಷ್ಟ್ರಿಗೂ ಹೋಮ್ ಪೇಜ್ ಮೇಲೆ ಬ್ರೌಸ್ ಫ್ಯೂಚರ್ದಾಗ ನೀವು ಅಪ್ಲೋಡ್ ಮಾಡಿದಂಥ ವಿಡಿಯೋಗಳು ಸಜೆಷನ್ ಹಾಕಾವು, ಅಂದ್ರೆ ತೋರಿಸ್ತೈತಿ. ಯಾವ ಥರ ತೋರಿಸ್ತೈತಪ್ಪ ಅಂದ್ರೆ, ನಾನು ಈಗ ಸಿಂಪಲ್ಲಾಗಿ ಯೂಟ್ಯೂಬ್ನ ಓಪನ್ ಮಾಡ್ತೀನಿ. ಯೂಟ್ಯೂಬ್ನ ಓಪನ್ ಮಾಡಿ ಅಲ್ಲಿ ನಾನು ನೋಡ್ಬೋದು. ಸ್ವಲ್ಪ ವೇಟ್ ಮಾಡಿರಿ. ಈಗ ನಾ ಇಲ್ಲಿ ನೋಡ್ಬೋದು. ಇಲ್ಲಿ ಏನೇನು ನೋಡಕತ್ತನಲ್ಲ ನಾ ಎಲ್ಲ, ಈಗ ನ್ಯೂಸ್ ಎಲ್ಲ ಟೆಕ್ನಿಕಲ್ ವಿಡಿಯೋಗಳು ಏನೇನು ಅಲ್ಲ. ಈಗ ಇವೆಲ್ಲ ಬ್ರೌಸ್ ಫ್ಯೂಚರ್ ಆಗಿರ್ಬೋದು. ಬ್ರೌಸ್ ಫ್ಯೂಚರ್ ಮೇಲೆ ಆಟೋಮೆಟಿಕ್ಲಿ ಬಂದು ಇಲ್ಲಿ ಶೋ ಅಪ್ ಆಕೈತಿ. ಶೋ ಅಪ್ ಯಾವಾಗ ಆಕೈತಪ್ಪ ಅಂದ್ರೆ, ಯಾರಾದರೂ ಆಡಿಯನ್ಸ್ಗಳು ನಿಮ್ಮ ಒಂದು ವಿಡಿಯೋಗಳನ್ನ ವಿಸಿಟ್ ಕೊಡ್ತಾರೆ ತಿಳ್ಕೊರಿ. ಅವಾಗ ಅದನ್ನ ನೋಡಿರ್ತಾರೆ. ನೋಡ್ಕೇಶಿಂದ ಮತ್ತು ಮರುದಿನ ಅಥವಾ ಅವತ್ತು ಸಂಜೆಕನ ನೀವು ಅಪ್ಲೋಡ್ ಮಾಡಿದ್ರಪ್ಪ ಅಂದ್ರೆ ಇನ್ನೊಂದು ವಿಡಿಯೋ ಅದು ಕೂಡ ಸಜೆಷನ್ ಆಕೈತಿ. ಈ ಥರ ನೀವು ಡೈಲಿಯಾಗಿ ವಿಡಿಯೋಗಳನ್ನ ಅಪ್ಲೋಡ್ ಮಾಡಲಿಲ್ಲ ಅಂದ್ರೆ ಏನಾಕೈತಿ ಅಂತ ನಿಮ್ಗೆ ಗೊತ್ತಾಯ್ತು. ಈಗ ಅಂದ್ರೆ ಅಪ್ಲೋಡ್ ಮಾಡಿದ ಮೇಲೆ ಈ ಥರ ನೀವು ಬೆನಿಫಿಟ್ನ ಪಡ್ಕೋತೀರಿ. ಅಪ್ಲೋಡ್ ಮಾಡಲಿಲ್ಲ ಅಂದ್ರೆ ಇದನ್ನ ನೀವು ಕಳ್ಕೊತೀರಿ. ಇಷ್ಟ ಡಿಫ್ರೆನ್ಸ್, ಮತ್ತೇನಿಲ್ಲ. ಸೊ ಫ್ರೆಂಡ್ಸ್, ನಿಮ್ಗೆ ಬೇಕಾದ ಕ್ಲಾರಿಟಿ ಸಿಕ್ಕತ್ತೆ ತಿಳ್ಕೊತೀನಿ 2ನೇ ಒಂದು ಡೌಟಿಗೆ.
ಅಂದ್ರೆ ಏನು ಬ್ರೌಸ್ ಫೀಚರ್ ಅನ್ನೋ ಒಂದು ಬ್ರೌಸ್ ಫೀಚರ್ ಅನ್ನೋ ಒಂದು ಸಿಸ್ಟಮ್ ಯಾವ ಥರ ವರ್ಕ್ ಮಾಡುತ್ತೆ ಅಂತ ಕೇಳೋದಾದ್ರೆ ಇದಕ್ಕೂ ಅಂತೇಳಿ ಒಂದು ಅಲ್ಗಾರಿದಮ್ ಅನ್ನು ಇಟ್ಟಿರ್ತಾರೆ. ಅಲ್ಗಾರಿದಮ್ ಮುಖಾಂತರ ಅಂದ್ರೆ ಏನು ಆ ಅಲ್ಗಾರಿದಮ್ ಒಂದು ರೂಲ್ಸ್ ಐತಿ. ಆ ಒಂದು ರೂಲ್ಸ್ನ ಹೇಳ್ಬಿಡ್ತೀನಿ ಕೇಳ್ರಿ. ಈಗ ನೀವು ಅಪ್ಲೋಡ್ ಮಾಡಿದಂಥ ವೀಡಿಯೋನ ಆಡಿಯನ್ಸ್ಗಳಿಗೆ ಯಾವ ಥರ ಸಜೆಷನ್ ಮಾಡ್ತೈತಿ ಅಂತ ಕೇಳೋದಾದ್ರೆ ಆ ಒಂದು ಅಲ್ಗಾರಿದಮ್ ಯಾವ ಒಂದು ವಿಡಿಯೋ, ಯಾವ ಒಂದು ವ್ಯೂವರ್ಸ್, ಯಾವ ಒಂದು ವ್ಯಕ್ತಿ ನಿಮ್ಮ ಒಂದು ವಿಡಿಯೋನ ನೋಡಿರ್ತಾನಲ್ಲ, ಯಾವ ಒಂದು ಆಡಿಯನ್ಸ್ ವಿಡಿಯೋ ನೋಡಿರ್ತಾನೆ ನಿಮ್ಮ ಒಂದು ಚಾನಲ್ಗೆ ಬಂದು ಅವನ ಸಲಾಗಿ ಅದು ಕೆಲಸ ಮಾಡ್ತೈತೆ ಅಂತ. ಅಂದ್ರೆ ಕ್ರಿಯೇಟರ್ಸ್ಗಳು ನಾವು ಕ್ರಿಯೇಟರ್ಸ್ಗಳು ವಿಡಿಯೋ ನೋಡೋವ ವ್ಯೂವರ್ಸ್ ಆಗಿರ್ಬೋದು, ಆಡಿಯನ್ಸ್ ಆಗಿರ್ಬೋದು, ಈ ಒಂದು ಅಲ್ಗಾರಿದಮ್ ಇರೋದು ನೋಡು ಆ ಒಂದು ಸರ್ವಿಸ್ಗೆ ಅದು ನೋಡೋವಾಗ ಅಷ್ಟೇ ಹೆಲ್ಪ್ ಮಾಡ್ತೈತಿ. ಕ್ರಿಯೇಟ್ ಮಾಡೋವಾಗ ಅದು ಹೆಲ್ಪ್ ಮಾಡೋಂಗಿಲ್ಲ. ಅಂದ್ರೆ ನಾವು ಒಂದು ದಿನಕ್ಕೆ 2 ವೀಡಿಯೋ ಅಪ್ಲೋಡ್ ಮಾಡಿದ್ವಿಪ್ಪ ಅಂದ್ರೆ ಯಾವ ನೋಡೋಂಗಿರ್ತಾನಲ್ಲ ಅವಾಗ ಅಷ್ಟೇ ಅದನ್ನ ಕಳಿಸ್ತೈತೆ ಅಂದಂಗೆ ಅದು. ಸೊ ಫ್ರೆಂಡ್ಸ್, ಈ ಒಂದು ಟ್ರಿಕ್ಸ್ ನೀವು ತಿಳ್ಕೊಂಡ್ರಿ ಮತ್ತು ಇದ್ರ ಒಂದು ಬಗ್ಗೆ ನಿಮ್ಮ ಐಡಿಯಾನ ಬತ್ತೀಗ. ಅಂದ್ರೆ ನೀವು ತಿಳ್ಕೊಬೇಕು ಇದ್ರೊಳಗೆ ಕೆಲಸ ಏನು ಮಾಡ್ತೈತೆ, ಅಲ್ಗಾರಿದಮ್ ಅನ್ನೋ ಒಂದು ಕೆಲಸ ಏನು ಮಾಡ್ತೈತಿ. ಈಗ ಅದು ನಮ್ಮ ಸಲುವಾಗಿ ಕೆಲಸ ಮಾಡೋಂಗಿಲ್ಲ, ವ್ಯೂವರ್ಸ್ ಸಲುವಾಗಿ ಕೆಲಸ ಮಾಡ್ತೈತಿ. ಅವಂಗೆ ಏನು ಬೇಕಲ್ಲ ಅದನ್ನ ಅದು ಒದಗಿಸ್ತೈತಿ. ಮತ್ತೇನಿಲ್ಲ ಇದ್ರಾಗ. ನಾವು ವಿಡಿಯೋ ಅಪ್ಲೋಡ್ ಮಾಡೋದು ನಾವು ಟಾಪಿಕ್ ನಾವು ಏನು ಹಾಕಿರ್ತಿಲ್ಲ ಅದ್ರ ಮ್ಯಾಗ ಅದು ಆ ಒಂದು ವ್ಯೂವರ್ಸ್ ಇಷ್ಟ ಆಗುವಂಥ ಬಿಡುವಂಥ ವ್ಯೂವರ್ಸ್ಗಳಿಗೆ ಅದು ಸಜೆಷನ್ ಮಾಡ್ತೈತಿ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ. ಮತ್ತು ಇಂಥದ್ದು ಬೆಸ್ಟ್ ಟ್ರಿಕ್ ಆ್ಯಂಡ್ ಟಿಪ್ಸ್ಗಳು ಯೂಟ್ಯೂಬ್ದಾಗಿರ್ಬೋದು, ಇನ್ಸ್ಟಾಗ್ರಾಮ್ದಾಗಿರ್ಬೋದು, ಮತ್ತು ಸ್ನ್ಯಾಪ್ಚಾಟ್ ಇನ್ನೂ ಬೇರೆ ಅದ, ಫೇಸ್ಬುಕ್ ಆಗಿರ್ಬೋದು, ವಾಟ್ಸಪ್ ಆಗಿರ್ಬೋದು, ಪ್ರತಿಯೊಂದು ಅಪ್ಡೇಟ್ನ ನಾನು ಮುಂದಿನ ಒಂದು ಟಾಪಿಕ್ನಾಗ ತೊಗೊಂಬರ್ತಾನೋ. ಅಲ್ಲಿವರೆಗೂ ಟಾಟಾ.